ಮಮತಾ, ಏನಮ್ಮ ಇದು ಇಷ್ಟೊಂದು ಮಾರ್ಕ್ ಆಗಿದೆ? ಎಲ್ಲಿ ಬಿದ್ದೆ? ನಾನು ಯಾವತ್ತೂ ಬಿದ್ದಿಲ್ಲ ಬಾವ. ಇದು ನಿಮ್ಮ ಹೆಂಡತಿ ಕೊಟ್ಟಿದ್ದ ಗಿಫ್ಟು. ಓಹ್, ಅರ್ಥ ಆಯ್ತು ಬಿಡು. ನಂದು ಕತ್ತು ಎಂದು ಕೈ. ನೋಡಿ ಬಾಬಾ, ಹೇಗೆ ಮಾರ್ಕ್ ಬಂದಿದೆ ನೋಡಿ. ಅವಳ ಅಕ್ಕನ ರಾಕ್ಷಸಿನ ಅರ್ಥ ಆಗ್ತಿಲ್ಲ ನಂಗೆ. ಕೈ ಹಿಡ್ಕೊಂಡು ಟ್ವಿಸ್ಟ್ ಮಾಡಿದ್ಲು ಗೊತ್ತಾ? ಎಷ್ಟು ಪೇನ್ ಆಗ್ತಿದೆ ನಂಗೆ ಅವಾಗಿಂದ. ನಿನ್ನ ನೋವು ನನಗೆ ಅರ್ಥ ಆಗತ್ತೆ ಬಿಡಮ್ಮ. ನನ್ನ ತಳ್ಳಿದ ಮೇಲೆ ಮತ್ತೇನಮ್ಮ ಪ್ರಶ್ನೆ ಕೇಳಕ್ಕೆ ಹೋದೆ ನೀನು? ಸುಮ್ಮನೆ ಬರೋದು ಬಿಟ್ಟು. ನಂಗೊಂದು ಡೌಟ್ ಇತ್ತು ಬಾಬಾ, ಅದಕ್ಕೆ ಕ್ಲಾರಿಟಿ ತಗೋತಾ ಇದ್ದೆ. ಕೈ ಮಾರ್ಕ್ ಆಗುವ ಹಾಗೆ ಅದೇನಮ್ಮ ಡೌಟ್ ಇತ್ತು? ನಿನ್ನ ಹೆಂಡತಿ ಸಂಯುಕ್ತಾನೆ ಈ ಕಿಡ್ನಾಪ್ ಡ್ರಾಮಾ ಆಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಸರಿ ಹೋಯ್ತು. ನಿನ್ನ ಆ ಪ್ರಶ್ನೆಗೆ ಈ ಕೈ ನೋವಾಗಿದ್ದು ಇನ್ನೂ ಕಡಿಮೆನೆ. ಬಾಬಾ ಖುಷಿ ಪಡಮ್ಮ. ಏನ್ ಖುಷಿ ಪಡೋದು ಬಾಬಾ? ಕಿಡ್ನಾಪ್ ಆಯ್ತಂತೆ, ಆದ್ರೆ ಯಾರು ಏನು ಮಾಡಿಲ್ವಂತೆ. ದುಡ್ಡು ಕೇಳಿಲ್ಲ, ಹೊಡಿಲಿಲ್ಲ, ಬಡಿಲಿಲ್ಲ, ಆಸ್ತಿ ಕೇಳಿಲ್ಲ. ಇದು ನಂಬೋಂಥ ವಿಷಯನಾ? ನಂಬಲೇಬೇಕು ಮಮತಾ. ಅವಳು ಡ್ರಾಮಾ ಏನಾದರೂ ಮಾಡಿದ್ರೆ ಈ ಥರ ಊನ ಮಾಡಿ ಕಳಿಸ್ತಾ ಇರಲಿಲ್ಲ. ಅವಳು ಕಿಡ್ನಾಪ್ ಆಗಿದ್ದು ಸತ್ಯನೇ. ಅದಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ ರಾಕ್ಷಸಿ ಥರ? ಅಪ್ಪ, ಅವಳು ಕಣ್ಣು ಬಿಟ್ಟಿದ್ದು ನೋಡಿದ್ರೆ ಈಗಲೂ ಭಯ ಆಗ್ತಾ ಇದೆ ನನಗೆ. ಅದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಒಂಥರ ಜಿಮ್ ಅಂತ ಇದೆ. ಮಮತಾ, ನಿನಗೆ ಹಳೆ ಸಂಯುಕ್ತ ನೆನಪಿದಾಳ? ಹಳೆ ಸಂಯುಕ್ತನ ಅಂದರೆ? ವರ್ಷಗಳ ಹಿಂದೆ ಹೋಗಮ್ಮ, ಆಗಾಗ ಭದ್ರಕಾಳಿ ಥರ ಆಡ್ತಿದ್ಲಲ್ಲ, ಅದನ್ನ ನೆನೆಸ್ಕೋ. ಈಗ ನೆನಪಾಗ್ತಿದೆ ನನಗೆ. ಅದನ್ನ ಮರೆಯೋದುಂಟಾ ಅಂತ. ಅದು ತುಂಬ ವರ್ಷ ಆಯ್ತಲ್ಲ ಬಾಬಾ, ಅದಕ್ಕೆ ಮರ್ತಂಗಿತ್ತು. ಮರಿಲಿಲ್ಲ ಅಂದರೆ ನಿದ್ದೆ ಮಾಡೋಕ್ಕಾಗ್ತಾ ಇತ್ತಾ? ಹೌದು ಬಾಬಾ, ಈಗ ಅನಿಸ್ತಾ ಇದೆ ಅದು ಹಳೆ ಅಕ್ಕನೇನಾ ಅಂತ. ಅವಳು ನಡ್ಕೊಳ್ತಾ ಇದ್ದಿದ್ದ ರೀತಿಗೆ ನಾನು ತುಂಬ ದಿನ ನಿದ್ದೆನೇ ಮಾಡಿಲ್ಲ. ನಿನಗೆ ನಿದ್ದೆ ಬರ್ತಿಲ್ಲಮ್ಮ. ವಾರಾನ್ಗಟ್ಲೆ ನನಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇತ್ತು. ಆ ಕನಸಲ್ಲಿ ಅವಳೇ ಬರೋಳು. ಕುತ್ತಿಗೆ ಮೇಲೆ ಕಾಲಿಟ್ಟಂಗೆ, ಒಂದೇ ಬರಳಲ್ಲಿ ಬೀಸಾಕ್ದಂಗೆ, ಎದೆ ಮೇಲೆ ಕಾಲಿಟ್ಟಂಗೆಲ್ಲ ಕನಸಲ್ಲಿ ಬರೋಳಮ್ಮ. ಹೀಗೆ ವಿಚಿತ್ರವಾಗಿ ಕನಸು ಬೀಳ್ತಾ ಇತ್ತಮ್ಮ. ಅಂದರೆ ಬರ್ತಾ ಬರ್ತಾ ಅಕ್ಕ ಮತ್ತೆ ಹಳೆ ಅಕ್ಕ ಆಗ್ತಾಳೆ ಅಂತ ಅನಿಸ್ತಿದ್ಯಾ?